ಹೌದು ಅದಕ್ಕೆ ನನ್ನ ಮಾತನ್ನ ನಂಬಿ ನಿಮ್ಮ ಮಗು ಇನ್ನೂ ಜೀವಂತವಾಗೇ ಇದೆ, ಸತ್ತಿಲ್ಲ. ಭಾವ, ನಿಮಗ್ ನನಗೆ ಹರ್ಟ್ ಮಾಡ್ಬೇಕು ಅಂತ ಅನ್ಸಿದ್ರೆ ಯಾವ ವಿಷಯದಲ್ಲಿ ಬೇಕಾದ್ರೂ ಹರ್ಟ್ ಮಾಡಿ ನಾನು ತಡ್ಕೋತೀನಿ. ಅನಾಥೆಯಾಗಿದ್ದವಳು, ಗಂಡನ ಬಿಟ್ಟವಳು, ಗಂಡನ ಜೊತೆ ಡಿವೋರ್ಸ್ ತಗೊಂಡಿದ್ರು, ಅವ್ರ ಮನೇಲೆ ಬಂದು ಜಾಂಡ ಊರಿರೋಳು, ಏನ್ ಬೇಕಾದ್ರೂ ಹೇಳಿ ನಾನು ತಡ್ಕೋತೀನಿ. ಆದ್ರೆ ದಯವಿಟ್ಟು ನನ್ನ ಕರಳು ಬಳ್ಳಿ ವಿಷಯದಲ್ಲಿ ಮಾತ್ರ ದಯವಿಟ್ಟು ತಮಾಷೆ ಮಾಡಬೇಡಿ, ಹಾಸ್ಯ ಮಾಡಬೇಡಿ ಭಾವ. ದಯವಿಟ್ಟು ಆ ವಿಷಯದಲ್ಲಿ ನನ್ನನ್ನು ಹರ್ಟ್ ಮಾಡಬೇಡಿ ಪ್ಲೀಸ್. ಅದಕ್ಕೆ ನನ್ನ ನೀವಿಷ್ಟನ ಅರ್ಥ ಮಾಡ್ಕೊಂಡಿರೋದು. ಇಂಥ ವಿಷಯದಲ್ಲಿ ನಾನ್ ಸುಳ್ಳು ಹೇಳ್ತೀನ? ಅದಕ್ಕೆ ನನ್ನ ಹೆತ್ತ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ, ನೀವು ಹೆತ್ತ ಮಗು ನಿಜವಾಗ್ಲೂ ಬದುಕಿದೆ. ನೀವು ಬೇರೆ ಯಾರ ಮೇಲೆ ಪ್ರಮಾಣ ಮಾಡುವಂತಾದ್ರೂ ಹೇಳಿ, ನಾನು ಮಾಡ್ತೀನಿ. ಅವತ್ತು ನಿಮ್ಗೆ ಡೆಲಿವರಿ ಆದ್ಮೇಲೆ ಯಾರೋ ಪಾಪಿಗಳು ನಿಮ್ಮ ಮಗುನ ಕಿಡ್ನಾಪ್ ಮಾಡಿ ಯಾವುದೋ ಸತ್ತು ಮಗುನ ತಂದು ನಿಮ್ಮ ಪಕ್ಕ ಮಲಗಿಸಿದ್ದಾರೆ. ಅದನ್ನೇ ನಿಮ್ಮ ಮಗು ಅಂತ ನಂಬಿಸಿದ್ದಾರೆ. ಎಲ್ರೂ ಅದನ್ನೇ ನಂಬ್ಕೊಂಡು ಆ ಮಗುನ ತಗೊಂಡೋಗಿ ಮಣ್ಣು ಮಾಡಿದ್ದಾರೆ. ಅಂದ್ರೆ ಅರ್ಜುನ್ ಸರ್ ಅವತ್ತು ಮಣ್ಣು ಮಾಡಿದ್ದು ಬೇರೆ ಯಾರೋ ಹೆತ್ತ ಮಗುನ? ಹೌದು ಅದಕ್ಕೆ, ಅದೇ ಸತ್ಯ. ಹಾಗಾದ್ರೆ ನನ್ ಮಗು ಎಲ್ಲಿದೆ? ಯಾರ ಹತ್ರ ಇದೆ? ಇಷ್ಟು ದಿನ ನಮ್ ಕಣ್ಮುಂದೆನೆ ಇದ್ದ. ಆ ಮಗುಗೆ ನಿಜವಾದ ತಾಯಿ ಆದ್ ನೀವೇ ಒಂದ್ ಹೆಸರು ಕೂಡ ಇಟ್ರಿ, ಕೃಷ್ಣ ಅಂತ. ಆ ಮಗು ಮನೇಲಿರೋವರೆಗೂ ನಾನು ಮಗುನ ಕೃಷ್ಣ ಅಂತ ಕರೀಲ? ನಿಮ್ಮಿಷ್ಟ ಅದಕ್ಕೆ. ಯಾವ ಮಗುನ ನಾವಿಷ್ಟು ದಿನ ನರ್ಸ್ ಮಗು ಅಂತ ಅನ್ಕೊಂಡಿದ್ವೋ ಅದು ಅವಳ್ದಲ್ಲ. ಆ ಮಗು ಮೇಲೆ ಕಿಡ್ನಾಪರ್ಸ್ಗೆ ಏನ್ ದ್ವೇಷ ಇತ್ತೋ ಗೊತ್ತಿಲ್ಲ. ಅದನ್ನ ನರ್ಸ್ ಕೈಗೆ ಒಪ್ಸಿ ಒಂದಷ್ಟು ದುಡ್ಡು ಒಡವೆ ಕೊಟ್ಟು ಅದನ್ನ ಸಾಯಿಸೋದಕ್ಕೆ ಹೇಳಿದ್ದಾರೆ. ನಿಮ್ಗಿನ್ನೂ ನನ್ನ ಮೇಲೆ ನಂಬಿಕೆ ಬರ್ತಿಲ್ವಾ ಅದಕ್ಕೆ? ನಾನು ಈ ಮನೆಯಿಂದ ಹೋಗ್ಬಾರ್ದು, ಹೇಗಾದ್ರೂ ಮಾಡಿ ನನ್ನನ್ನು ಇಲ್ಲೇ ಕಟ್ ಹಾಕ್ಬೇಕು, ನಿಮ್ ಕಣ್ ಮುಂದೆನೆ ನಾನು ನೋವು ಅನುಭವಿಸ್ತಾ ಇರ್ಬೇಕು ಅಂತ ಈಗ ಹೊಸ ನಾಟಕ ಶುರು ಮಾಡ್ಕೊಂಡ್ರ ಭಾವ? ನೋಡಿ, ಈ ವಿಡಿಯೋ ನೋಡಿ, ಇದನ್ನ ನೋಡಿದ್ಮೇಲಾದ್ರೂ ನಿಮ್ಮ ಅಭಿಪ್ರಾಯನ ಬದಲಾಯಿಸ್ಕೊಳ್ಳಿ. ಮಗುನ ನಾನು ಹೆರ್ದೇ ಇರ್ಬೋದು, ಆದ್ರೆ ಅದು ನಂದೇ ಮಗು ಅನ್ನೋ ತರ ನಾನು ಬೆಳೆಸಿದ್ದೀನಿ. ನನ್ನ ಹತ್ರ ಬೆಳೀತಿದ್ದ ಕೃಷ್ಣನೇ. ನಿಮ್ಮ